Hi everyone. Today I am going to inform you about latest update of PU board. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪಿ ಯು ಇಲಾಖೆಯ ಒಂದು ಹೊಸ ನಿರ್ದೇಶನ ಪ್ರಕಾರ ಅಂದರೆ ಈಗಿನ ಬೋರ್ಡ್ ಆದ KSEAB ಬೋರ್ಡಿನ ಒಂದು ನೂತನ ನಿಯಮಗಳನ್ನು ಹೊರಡಿಸಿದ್ದಾರೆ. ಅದೇನೆಂದರೆ ಇದು ಎದರ ಬಗ್ಗೆ ಅಂದರೆ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಮುಂಬರುವ ಎಕ್ಸಾಮ್ 2025-26ನೇ ಸಾಲಿನ ಎಕ್ಸಾಮಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಅಂದ್ರೇನು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿನ್ನೆ ತಾನೇ ಪತ್ರಿಕೆಯಲ್ಲಿ ನೋಟಿಫಿಕೇಷನ್ ಕೂಡ ಕೊಟ್ಟಿದ್ದರು ಇನ್ಫಾರ್ಮೇಷನ್ನು. ಸೊ ಇವಾಗ ಅದೇನೆಂದರೆ ನೀವು ನೋಡ್ಬೋದು, ಹಿಂದಿನ ವರ್ಷ ಮತ್ತು ಅದರ ಹಿಂದಿನ ವರ್ಷಗಳಲ್ಲಿ ಪಾಸಿಂಗ್ ಪರ್ಸೆಂಟೇಜು 100ಕ್ಕೆ ನೀವು 35 ಮಾರ್ಕ್ಗಳನ್ನು ತೊಗೊಂಡಲ್ಲಿ ಪಾಸ್ ಆಗ್ತಾಯಿದ್ರಿ. ಓಕೆ, ಬಟ್ ಈ ಸಾರಿ ಹೊಸ ಒಂದು ನಿಯಮ ತಂದಿದ್ದಾರೆ. ಅದೇನೆಂದರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪಾಸಿಂಗ್ ಪರ್ಸೆಂಟೇಜನ್ನ 35ರಿಂದ 33ಕ್ಕೆ ಇಳಿಸಿದ್ದಾರೆ. ಸೊ ಅಂದರೆ ನೀವು ಅಲ್ಲಿ ಪ್ರತಿ ವಿಷಯದಲ್ಲೂ ಕೂಡ 35 ಅಂಕಗಳನ್ನ ತೊಗೋಬೇಕಾಗಿತ್ತು, ಅಂದರೆ ಎಲ್ಲ ವಿಷಯಗಳಲ್ಲೂ 35. ಸೊ ಈಗ ಒಂದು ನಿಯಮವನ್ನು ಹೊರಡಿಸಿದ್ದಾರೆ. ಅದೇನೆಂದರೆ ಪ್ರತಿ ವಿಷಯದಲ್ಲಿ ನೀವು 30ನ್ನು ಕೆಲವೊಂದು ವಿಷಯದಲ್ಲಿ 30 ಅಂಕಗಳನ್ನ ತೊಗೋಬೋದು, ಪಾಸ್ ಆಗ್ತೀರಿ. ಬಟ್ ಟೋಟಲಾಗಿ ನಿಮ್ಮದು 6 ಸಬ್ಜೆಕ್ಟ್ಗಳ ಒಂದು ಪರ್ಸೆಂಟೇಜ್ ನೋಡಿದಾಗ ಅದು ಎವರೇಜ್ ಎಷ್ಟಾಗಬೇಕು, 33% ಆಗಬೇಕು. ಈ ರೀತಿ ಒಂದು ನಿಮಗೆ ಅನುಕೂಲಕ್ಕಾಗಿ ಒಂದು ನಿಯಮನ ತಂದಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ಬೋದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಏನಪ್ಪ ಅಂದರೆ ಪ್ರಾಕ್ಟಿಕಲ್ ಸಬ್ಜೆಕ್ಟು ಅಲ್ಲೇನಿತ್ತು 70 ಮಾರ್ಕಿಗೆ ನೀವು ಥಿಯರಿ ಎಕ್ಸಾಮ್ ಬರ್ತಿದ್ರಿ, 30ನ್ನು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಿದ್ರಿ. ಸೊ ಅಲ್ಲಿ 21 ಮಿನಿಮಮ್ ತೊಗೋಬೇಕಿತ್ತು ಥಿಯರಿಯಲ್ಲಿ, ಇಲ್ಲಿ 14 ತೊಗೋಬೇಕಾಗಿತ್ತು. ಸೊ ಅಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದೇನೆಂದರೆ ಪ್ರಾಕ್ಟಿಕಲ್ನ 30 ಅಂಕಗಳಿಂದ 20 ಅಂಕಗಳಿಗೆ ರೆಡ್ಯೂಸ್ ಮಾಡಿದ್ದಾರೆ, ಅಂದರೆ ಕಡಿಮೆ ಮಾಡಿದ್ದಾರೆ. 20 ಅಂಕಗಳಿಗೆ ನೀವು ಈ ವರ್ಷ ಪ್ರಾಕ್ಟಿಕಲ್ ಬರೀಬೇಕಾಗ್ತದೆ. ಹಾಗಾದರೆ ಇನ್ನುಳಿದ ಪ್ರಾಕ್ಟಿಕಲ್ನ 10 ಮಾರ್ಕನ್ನು ಎದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳ ಹಾಜರಾತಿ, ಪ್ರಾಕ್ಟಿಕಲ್ಸ್ಗೆ ವಿದ್ಯಾರ್ಥಿಗಳ ಹಾಜರಾತಿ ಯಾವ ರೀತಿ ಇದೆ, ಅವನು ಎಷ್ಟು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾನೆ, ರೆಕಾರ್ಡ್ ಬುಕ್ಕಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟನ್ನು ಬರೆದಿದ್ದಾನೆ, ಸೊ ಅದನ್ನ ಸರ್ಟಿಫೈ ಮಾಡಿಸಿದಾನೋ ಇಲ್ಲೋ, ಈ ರೀತಿ ಅವನ ಒಂದು ಅಟೆಂಡೆನ್ಸ್ ಇರ್ಬೋದು, ಅವನ ಒಂದು ಪ್ರೋಗ್ರೆಸ್ ಇನ್ ಪ್ರಾಕ್ಟಿಕಲ್ ಮ್ಯಾನರ್ ಓಕೆ ಯಾವ ರೀತಿ ಇದೆ ಅದನ್ನು ನೋಡಿ 10 ಮಾರ್ಕ್ಗಳನ್ನ ಆಂತರಿಕ ಅಂಕಗಳ ಟೈಪು ಕೊಡ್ತಾರೆ ಪ್ರಾಕ್ಟಿಕಲ್ನಲ್ಲಿ. ಸೊ ಈ ರೀತಿಯಾಗಿ ಥಿಯರಿಗೆ ಮಿನಿಮಮ್ ಮಾರ್ಕ್ಸ್ ಎಷ್ಟಂತ ಇನ್ನೂ ಕೂಡ ಇಲಾಖೆಯಿಂದ ಅಧಿಕೃತವಾಗಿ ಬಂದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ. ಓಕೆ, ಇದಿಷ್ಟು ಏನು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಯಿತು. ಇನ್ನು ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟಲ್ಲಿ 80 ಅಂಕಗಳಿಗೆ ನೀವು ಥಿಯರಿ ಎಕ್ಸಾಮ್ ಬರಿತೀರಿ. ಓಕೆ, 20 ಅಂಕಗಳೇನು ಆಂತರಿಕ ಅಂಕಗಳಿರ್ತವೆ. ಅಸೈನ್ಮೆಂಟ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ನೀವು ಬರೆದು ಸಬ್ಮಿಟ್ ಮಾಡಬೇಕು. ಆ ಬೇಸ್ ಮೇಲೆ ನಿಮಗೆ ಅಂಕಗಳನ್ನ ಕೊಡ್ತಾರೆ. ಓಕೆ, ಅದೇ ರೀತಿಯಾಗಿ ಈಗ ತಾನೇ ಹೇಳಿದೆ ನಾನು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರ್ಬೋದು ಅಥವಾ ನಾನ್ ಪ್ರಾಕ್ಟಿಕಲ್ ಇರ್ಬೋದು, ಪಾಸಿಂಗ್ ಮಾರ್ಕ್ಸು 30 ಆಗಿದೆ. ಓಕೆ, ಟೋಟಲ್ ಎವರೇಜ್ ಪರ್ಸೆಂಟೇಜ್ ಎಲ್ಲ ಸಬ್ಜೆಕ್ಟ್ ತೆಗೆದಾಗ 33 ಆಗಬೇಕು. ಓಕೆ, ಇದಿಷ್ಟು ಏನೋ ಲೇಟೆಸ್ಟ್ ಅಪ್ಡೇಟ್ ಅಂತ ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು.